ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವಂತಹ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದೆ. ಯಾದಗಿರಿ ನಗರ ಸೇರಿದಂತೆ ವಿವಿಧೆಡೆ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಈ ಭಾರೀ ಮಳೆಗೆ ಹತ್ತಿಕುಣಿ ಅಂತ ಏನು ಈ ಕಟಗಿ ಶಹಾಪುರ ರಸ್ತೆ ಇದೆ ಅದು ಫುಲ್ಲು ಜಲಾವೃತವಾಗ್ಬಿಟ್ಟಿದೆ. ಸದ್ಯ ಈಗ ಈ ಮಳೆ ಅವಾಂತರದಿಂದ ಹಲವಾರು ಕಡೆ ಹಲವಾರು ತೊಂದರೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಜನರ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಮಳೆ ಬರುವಂತಹ ಸಂದರ್ಭದಲ್ಲಿ ಜನ ಈಚೆ ಬಂದು ಓಡಾಡೋದಕ್ಕೂ ಕೂಡ ಒಂದು ರೀತಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾದಗಿರಿ ನಗರ ಸೇರಿದಂತೆ ಈಗ ವಿವಿಧೆಡೆ ಭಾರೀ ಮಳೆಯಾಗಿದೆ. ಈ ಭಾರೀ ಮಳೆಗೆ ಹತ್ತಿಕುಣಿ ಮತ್ತೆ ಕಟಗಿ ಶಹಾಪುರ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ರಸ್ತೆಗಳು ಜಲಾವೃತವಾಗಿರುವುದರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಧರೆಗುರುಳಿದಂತಹ ಬೃಹತ್ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ನೋಡಿ, ಇನ್ನೂ ಕೂಡ ಮಳೆ ಆಗುತ್ತೆ ಅಂತೇಳಿ ಯಾದಗಿರಿಯಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿತ್ತ ಭಾರೀ ಮಳೆಗೆ ಒಂದು ಕಡೆ ಏನು ಈ ಒಂದು ಕಟಗಿ ಶಹಾಪುರ ರಸ್ತೆ ಇದೆ, ಆ ರಸ್ತೆ ಫುಲ್ಲು ಜಲಾವೃತವಾಗ್ಬಿಟ್ಟಿದೆ. ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ. ವಾಹನ ಸವಾರರು ಹೋಗೋದಕ್ಕೆ ತುಂಬ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಒಂದೊಂದು ಕಡೆ ಆಗಿರೋದು, ಮರಗಳು ಬಿದ್ದಿರೋದು, ವಿದ್ಯುತ್ ಕಂಬಗಳು ಬಿದ್ದಿರೋದು. ಮರಗಳು ಬಿದ್ದರೆ ಒಂದು ಪಕ್ಷ ಹೇಗೋ ಏನೋ ಒಂದು ಆಗುತ್ತೆ, ಬಟ್ ಈ ವಿದ್ಯುತ್ ಕಂಬಗಳು ಬಿದ್ದಾಗ ಅದು ಕೂಡ ಹಸಿಯಾಗಿದ್ದಂತಹ ಸಂದರ್ಭದಲ್ಲಿ ಮರಗಳು ಹಸಿಯಾಗಿರುತ್ತೆ, ವಿದ್ಯುತ್ ಕಂಬಗಳು ಅದ್ರ ಮೇಲೆ ಬಿದ್ದಾಗ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಒಂದು ವೇಳೆ ಬಿದ್ದಿದೆ ಅಂತ ಹೇಳಿ ಮುಟ್ಟಕ್ಕೆ ಹೋಗೋದು ಅಥವಾ ಮತ್ತೊಂದು ಆದಾಗ ಅದು ಶಾರ್ಟ್ ಸರ್ಕ್ಯೂಟ್ನಿಂದ ಕರೆಂಟ್ ಪಾಸ್ ಆಗಿ ಮತ್ತೊಂದು ಅವಾಂತರಗಳು ಸೃಷ್ಟಿಯಾಗೋದಕ್ಕಿಂತ ಮುಂಚಿತವಾಗಿ ಅವನ್ನೆಲ್ಲವನ್ನು ಕೂಡ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಸಿಬ್ಬಂದಿ ವರ್ಗದವರು ಕೂಡ ಈಗ ಎಲ್ಲ ಒಂದೊಂದಾಗಿ ಏನು ಈ ರೀತಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಮಳೆಯಿಂದಾಗಿ, ಸೊ ಎಲ್ಲರೂ ಬಂದು ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ ವರ್ಗದವರು.